ಒಂದು ತಿಂಗಳಿಂದ ನಿಂಗೇನು ತಿಂಡಿ ಬೇಕು, ನಿಂಗೇನು ಊಟ ಬೇಕು ಅಂತ ಕೇಳಿ ಅಡುಗೆ ಮಾಡ್ತಾಯಿತ್ತು ನಮ್ಮಮ್ಮ. ಇವತ್ತು ಊರಿಗೆ ಹೋಗ್ತೀನಿ ಅಂದಿದ್ದಕ್ಕೆ ಇರು ನಿಂಗೆ ಮಟನ್ ಸಾರು ಇಷ್ಟ ಅಲ್ವಾ, ಮಾಡಿಕೊಡ್ತೀನಿ, ಊಟ ಮಾಡ್ಕೊಂಡು ಹೋಗು ಅಂತೇಳಿ ಮಟನ್ ಸಾರು ಮಾಡ್ತಾಯಿದ್ದಾರೆ. ಈ ಸಾಂಬಾರು ಮಾಡೋಕ್ಕೆ ಫಸ್ಟು ಮಟನ್ ನೀಟಾಗಿ ತೊಳ್ಕೊಂಡು ಒಂದು ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಅರಿಶಿನ ಇದಿಷ್ಟು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡಿಕೊಂಡು ಈ ರುಬ್ಬಿರೋ ಪೇಸ್ಟ್ ಹಾಕಿ ಮಟನ್ನು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ 3 ವಿಷಲ್ ಕೂಗಿಸ್ಕೋಬೇಕು. ನೋಡ್ಕೊಂಡು ಕೂಗಿಸ್ಕೋಬೇಕು, ಎಳೆದ ಹೆಂಗಿದೆ ಮಟನ್ ಅಂತ ನೋಡಿಕೊಂಡು. ಇದಾದಮೇಲೆ ಇನ್ನೊಂದು ಮಸಾಲೆ ರುಬ್ಬಕ್ಕೆ ಒಂದು ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ, ಟೊಮೆಟೊ, ಶುಂಠಿ, ಕಡಲೆ, ಚಕ್ಕೆ, ಲವಂಗ, ಗಸಗಸೆ, ಕೊತ್ತಂಬರಿ ಇದಿಷ್ಟನ್ನು ಹಾಕಿ ರುಬ್ಬಿ ಮಸಾಲೆ ರೆಡಿ ಮಾಡ್ಕೋಬೇಕು. ಇನ್ನು ಮಟನ್ ಸ್ವಲ್ಪ ಬೆಂದಿದೆ ಅಂದಮೇಲೆ ಅದಕ್ಕೆ ಹಾಗೆ ಡ್ರೈ ಆಗಿರೋ ಮಟನ್ ಸಾಂಬಾರು ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅದು ಚೆನ್ನಾಗಿ ಕುದಿವಾಗ ರುಬ್ಬಿರೋ ಮಸಾಲೆ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೋಬೇಕು. ಈ ಸ್ಟೇಜಲ್ಲಿ ನಮ್ಗೆ ಎಷ್ಟು ನೀರು ಬೇಕು ಅಂತ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ.